ವಿಜಯಪುರ ಜಿಲ್ಲೆಯ ಶ್ರಾವಣ ಮಾಸದ ಪ್ರವಚನ ಕಾರ್ಯಕ್ರಮಕ್ಕೆ ಚಾಲನೆ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದ ಆರಾಧ್ಯ ದೈವ ಬಸವೇಶ್ವರ ಜಾತ್ರೆಯ ಅಂಗವಾಗಿ 1 ತಿಂಗಳ ಕಾಲ ನಡೆಯುವ ಪ್ರವಚನ ಕಾರ್ಯಕ್ರಮಕ್ಕೆ ಶ್ರೀ ಬಸವೇಶ್ವರ ಪುತ್ಥಳಿಗೆ ಪುಷ್ಪವನ್ನು ಅರ್ಪಿಸಿ ಜ್ಯೋತಿ ಬೆಳಗುವುದರ ಮೂಲಕ ಪ್ರವಚನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಲಿಂಗಾಯ ನಮಃ. ಬಸವೇಶ್ವರ ಅಂತಾರಾಷ್ಟ್ರೀಯ ಶಾಲೆ ಆವರಣದಲ್ಲಿರುವ ಶ್ರೀ ನಂದೀಶ್ವರ ರಂಗಮಂದಿರದಲ್ಲಿ ಪೂಜ್ಯ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಬಳೋಟಗಿ ಇವರ ಅಮೃತವಾಣಿಯಿಂದ ಬಸವಾದಿ ಪ್ರಮಥರ ವಚನ ಚಿಂತನೆ ಪ್ರವಚನ ಜರುಗಿತು. ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯ ವಹಿಸಿದರು. ಶ್ರೀ ಈರಕಾರ ಮುತ್ಯಾರು ನೇತೃತ್ವ ವಹಿಸಿದರು. ಶ್ರೀ ಈರಣ್ಣ ಪಟ್ಟಣಶೆಟ್ಟಿ ಅಧ್ಯಕ್ಷತೆ ವಹಿಸಿದರು. ಪೂಜ್ಯರು ಹಾಗೂ ಅಧ್ಯಕ್ಷರು ಪ್ರವಚನದ ಕಾರ್ಯಕ್ರಮ ಹಾಗೂ ಜಾತ್ರಾ ಕಾರ್ಯಕ್ರಮ ಕುರಿತು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಊರಿನ ಹಿರಿಯರು, ಗಣ್ಯರು, ಜಾತ್ರಾ ಕಮಿಟಿಯ ಅಧ್ಯಕ್ಷರು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕಣ್ಣಿಗೆ ಕಾಣಬೇಕಾದ್ರೆ ನಾವು ಬಯಸಿದ ಸಿಗಬೇಕಾದ ವಸ್ತುಗಳು ನಮ್ಮ ಕೈಗೆ ನಿಲ್ಲಬೇಕಾದ್ರೆ ನಾವು ಲೈಟನ್ನ ದೀಪವನ್ನ ಬಳಕೆ ಮಾಡ್ತೇವೆ. ಅಂತರಂಗದೊಳಗ ಒಂದು ಬೆಳಕದ ಅಥವಾ ಒಂದು ಶಕ್ತಿ ಅದ. ಅಂತರಂಗದಲ್ಲಿ ಭಗವಂತ ಅಡಗಿಕೊಳ್ತಿದ್ದಾನೆ. ಆ ಭಗವಂತನನ್ನ ನಾವು ನೋಡಬೇಕಾದ್ರೆ ನಮ್ಮ ಮನಸ್ಸಿನ ತುಂಬ ಬರೇ ಹೊಲಸು ತುಂಬಿದೆ. ಮನಸ್ಸು ಅಂಧಕಾರದಲ್ಲಿ ಮುಳುಗಿ ಹೋಗಿದೆ. ಅಂಧಕಾರದಲ್ಲಿ ಮುಳುಗಿ ಹೋಗಿರುವಂತ ಮನಸ್ಸಿನೊಳಗ ಭಗವಂತ ಇದ್ದಾನೆ. ಹಾಗಾದ್ರೆ ಆ ಭಗವಂತ ನಮ್ಗೆ ಕಾಣಬೇಕು ಅಂದ್ರೆ ಯಾವ ದೀಪವನ್ನು ಹಚ್ಚಿದಾಗ ಕಾಣುವುದಂದ್ರೆ ಬಸವಾದಿ ಪ್ರಮಥರ ವಚನ ಅನ್ನುವಂಥ ದೀಪವನ್ನು ಹಚ್ಚಿದಾಗ ಅಂತರಂಗದಲ್ಲಿ ಭಗವಂತ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ನನ್ನ ಬಸವಣ್ಣನ ಪ್ರವಚನವನ್ನು ಹೇಳಿ ಅವರ ವಚನವನ್ನು ಎಲ್ಲ ಜನರಿಗೆ ಉಳಿಗೊಳಿಸುವಂತ ಕೆಲಸವನ್ನು ಮಾಡಿದಾಗ ಇವತ್ತಿನ ದಿವಸ ಬಳುಟಿಗೆ ಪೂಜ್ಯರು 1 ತಿಂಗಳ ಪರ್ಯಂತರವಾಗಿ ಈ ಪ್ರವಚನ ಕಾರ್ಯಕ್ರಮವನ್ನು ನಡೆಸಿಕೊಂಡು ಹೋಗ್ತಾರೆ ಅಂತ ಮಾತನ್ನು ಹೇಳಿ, ಪ್ರತಿ ವರ್ಷದಂತೆ ಶ್ರಾವಣ ಮಾಸದಲ್ಲಿ ಈ ಬಾರಿ 5 ಸೋಮವಾರಗಳು ಬಂದಿವೆ. ಪ್ರತಿ ಸಲ 4 ಸೋಮವಾರಗಳು ಬರ್ತಿದ್ದು, ಈ ಸಲ 5 ಸೋಮವಾರ ಬಂದ ಕಾರಣದಿಂದ ಜಾತ್ರೆ 4ನೇ ಸೋಮವಾರ ಜಾತ್ರೆ ಆಗ್ತದೆ ಅಂತ ಮಾತನ್ನು ಸಹಿತ ನಾವು ಇವತ್ತಿನ ದಿವಸ ಹಂಚಿಕೊಳ್ಳಬೇಕು. ಪರಸ್ಪರದಿಂದ ಬರುವಂತ ಭಕ್ತಾದರು 3ನೇ ಸೋಮವಾರ ಜಾತ್ರೆಗೆ ಬರ್ತಾ ಇದ್ದಾರೆ. ಅದರಿಂದ ನಾವು ಈಗ ಪತ್ರಿಕೆಯಲ್ಲಿ ಎಲ್ಲ ವಿಚಾರಗಳನ್ನು ಹಂಚಿಕೊಂಡು 4ನೇ ಸೋಮವಾರ ಜಾತ್ರೆ ಇದೆ ಅನ್ನುವಂಥ ಒಂದು ವಿಚಾರಗಳನ್ನು ಭಕ್ತರಿಗೆ ತಿಳಿಸಿಕೊಡಲಾಗಿದೆ.